ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಲೀಲಾನೆ, ಆದ್ರೆ ನೀನು ಅಂತ್ರ ಅಲ್ಲ, ಪ್ರಾರ್ಥನಾ. ಮೇಡಮ್ಗೆ ಇದುವರೆಗೂ ಏಟೇ ಬಿದ್ದಿಲ್ಲ ಅನ್ಸುತ್ತೆ ಅತ್ತೆ, ಅದಕ್ಕೆ ಶಾಕ್ ಇಂದ ನೋಡ್ತಿದ್ದಾರೆ. ಆ ಶಾಕ್ ಇಂದ ನಾನು ಹೊರಗೆ ಕರ್ಕೊಂಡ್ ಬರ್ತೀನಿ. ನಿಜ ಬೊಗಳ್ತೀಯ ಅಥವಾ ಇನ್ನೊಂದ್ ಕೊಡ್ಲಾ? ಪ್ರಾರ್ಥನಾ, ನೀನ್ ಹೇಳಕ್ ತಡ ಮಾಡ್ದಷ್ಟು ಏಟ್ಗಳು ಬೀಳ್ತಾ ಇರುತ್ತೆ. ದೇವಸ್ಥಾನ ಕರ್ಕೊಂಬಂದು ಹೊಡೆಯೋದ್ ತಪ್ಪು, ಆದ್ರೆ ನಿನ್ನಂತ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಾಗ ಹೇಳ್ತೀಯೋ ಇಲ್ವೋ? ನನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದೀರಾ? ನೀವಿಬ್ರು ಹೆಣ್ಣಾಗಿ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲಿರೋ ಜನಗಳನ್ನೆಲ್ಲ ಸೇರಿಸ್ತೀನಿ, ಆಗಿದೆ ನಿಮ್ಗೆ. ದಯವಿಟ್ಟು ಈ ಕೆಲ್ಸನ ನನಗ್ ಮಾಡೋಕೆ ಅವಕಾಶ ಮಾಡ್ಕೊಡ್ತೀಯ ಪ್ರಾರ್ಥನಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ಈ ದೇವಸ್ಥಾನ ಕಟ್ಸಿರೋದು ಎಜೆ. ಅಂದ್ರೆ ಅಭಿರಾಮ್ ಜೈಶಂಕರ್. ಈ ದೇವಸ್ಥಾನದಲ್ಲಿ ಯಾರನ್ನಾದ್ರೂ ಕೇಳು, ಅವ್ರನ್ನ ದೇವ್ರಿಗೆ ಹೋಲಿಸ್ತಾರೆ. ಅಂತವ್ರ ಲೈಫಿಗೆ ಬಂದು ಅವ್ರ ಲೈಫ್ನ ಉಲ್ಟಾ ಮಾಡಿ ಅವ್ರ ಮಗನ ಜೈಲಿಗೆ ಕಳ್ಸಿ ಅವ್ರ ಹೆಂಡತಿ ಜಾಗಕ್ಕೆ ಫೇಕ್ ಆಗಿ ಬಂದು ನಿಂತಿದ್ಯಲ್ಲ. ಜನ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳಲ್ಲ, ಮೊದ್ಲು ನಿನಗ್ ಶಿಕ್ಷೆ ಕೊಡ್ತಾರೆ, ಆಮೇಲೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳ್ತಾರೆ. ಆದ್ರೆ ಅವ್ರ ಏಟ್ಗೆ ಪ್ರಶ್ನೆ ಮಾತ್ರ ಉಳ್ದಿರತ್ತೆ, ಉತ್ತರ ಕೊಡೋದಿಕ್ಕೆ ನೀನೇ ಉಳ್ದಿರಲ್ಲ. ದುರ್ಗಾ ನೋಡಿದ್ಯಾ, ಮೇಡಮ್ ಅವರು ಉಗುಳ್ ನುಂಗ್ತಾ ಇದಾರೆ ಅಂದ್ರೆ ಭಯ ಆಗ್ತಿದೆ ಅಂತ ಅರ್ಥ. ಈ ಭಯ ನಿಂಗ್ ಮುಂಚೆನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಏನೇನ್ ಅನ್ಯಾಯ ಮಾಡಿದ್ಯೋ ಅದೆಲ್ಲ ಹೇಳು. ನಿನ್ ತಪ್ಪಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದಾಗೆ ಆಗತ್ತೆ. ಆಮೇಲೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ. ಇಲ್ಲ ಅಂತ ಇಟ್ಕೊಳ್ಳೋದೇನಮ್ಮ, ಮಗು ತರ ಹೇಳ್ತೀವಿ, ಕೇಳಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಜನನ್ ಕರ್ಸ್ಬಿಡೋಣ, ಏನಂತ್ಯ? ಸರ್, ಮೇಡಮ್, ಒಂದ್ ನಿಮಿಷ ನಾನು ಒಪ್ಕೋತೀನಿ. ವೆರಿ ಗುಡ್. ದುರ್ಗಾ, ಅಫ್ಕೋರ್ಸ್ ರೆಡಿ ಅತ್ತೆ. ಮೊಬೈಲ್ ಯಾಕೆ? 4K ಕ್ವಾಲಿಟಿಯಲ್ಲಿ ನೀನ್ ಮಾಡೋ ರೀಲ್ಸ್ ನ ರೆಕಾರ್ಡ್ ಮಾಡಕ್ಕೆ. ಬಾಯಿ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ. ದುರ್ಗಾ, ಇವಳು ಮಾತಾಡೋ ಪ್ರತಿ ಒಂದ್ ಮಾತು ರೆಕಾರ್ಡ್ ಆಗ್ಬೇಕು, ಎಲ್ಲ ಡೀಟೇಲ್ ಆಗಿ ರೆಕಾರ್ಡ್ ಆಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.